ಮತ್ತೆ ನಮ್ಗೂ ಅವಾಗ ಅವಾಗ ತಾನೇ ಸೋಷಿಯಲ್ ಮೀಡಿಯಾ ಅನ್ನೋದು, ನಾವು ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಯಾರ ಹತ್ರನೋ ಹೋಗಿ ಬಾಗ್ಲು ಕಾಯ್ಕೊಂಡು ನಿಂತ್ಕೊಂಡು ಅವಕಾಶ ಕೇಳೋ ಪರಿಸ್ಥಿತಿಗಿನ್ನ ಹೊರತಾದ ಪರಿಸ್ಥಿತಿಗಳು ಇದು. ಸೊ ನಾವು ಇಲ್ಲಿ ಈಸಿಯಾಗಿ ಕೇಳ್ಬೋದಲ್ಲ ಏನಾರು ಅಂತ. ನಾನ್ ಏನಂತಂದ್ರೆ ಅದೇ ಫಸ್ಟ್ ಇಂದಾನು ಏನು ಕೆಲ್ಸ ಇಲ್ದೆ ಅದು ನಾನ್ ನಾಗ್ತಿಳಿ ಚಂದ್ರಶೇಖರ್ ಅವರು ಹೇಳಿದ್ರಲ್ಲ, ತುಂಬಾ ಸ್ಟ್ರಾಂಗ್ ಆಗಿತ್ತು. ಸುಮ್ನೆ ಬರೀ ಮಾತಲ್ಲಿ ಯಾರಿಗೂ ಕೆಲ್ಸ ಕೇಳ್ಬಾರ್ದು ಅನ್ನೋ. ಸೊ ನಾನು ಅವತ್ ಒಂದೇ ದಿನದಲ್ಲಿ ನಾನೊಂದು ಟ್ಯೂನ್ ಮಾಡ್ತೀನಿ, ನೀ ಮಾಯೊಳಗು ಹಾಡು ಬರುತ್ತಲ್ಲ, ಅದ್ರ ಟ್ಯೂನ್ ಅವತ್ ಒಂದೇ ದಿನದಲ್ಲಿ ಲೂಸಿಯಾ ಇಟ್ಕೊಂಡು ಕಂಪೋಸ್ ಮಾಡಿದೀನಿ. ಕಂಪೋಸ್ ಮಾಡ್ಬಿಟ್ಟು ರೆಡಿ ಮಾಡಿ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಅವ್ರಿಗೆ ಫೇಸ್ಬುಕ್ ನಲ್ಲಿ DM ಮಾಡ್ತೀನಿ, ಮೆಸೇಜ್ ಮಾಡ್ತೀನಿ. ಅವರು ಕೇಳಿ ಇಮಿಡಿಯೇಟ್ ನಂಗೆ ರೆಸ್ಪಾಂಡ್ ಮಾಡ್ತಾರೆ, ಯಾರು ನೀವು, ಚೆನ್ನಾಗಿದೆ, ಇದು ಇಷ್ಟ ಆಯ್ತು, ಬನ್ನಿ ಮೀಟ್ ಮಾಡಿ ನೋಡೋಣ ನಿಮ್ದು ಏನೇನ್ ವರ್ಕ್ ಮಾಡಿದೀರಾ ನೋಡೋಣ ಹೇಳ್ತಾರೆ. ಹಂಗ ಶುರು ಆಗಿದ್ದು ಲೂಸಿಯಾ ಕೆಲ್ಸ. ನನ್ಗೆ ಅದುವರೆಗೂ ಪವನ್ ಅವರು ಬರೀ ಅವರೊಬ್ರು ಡೈರೆಕ್ಟ್ರು, ಈ ತರ ರೈಟರ್ ಅಂತ ಅಷ್ಟೇ ಗೊತ್ತಿತ್ತು. ನನ್ ಬಗ್ಗೆ ಅವ್ರಿಗೆ ಏನು ಗೊತ್ತಿರ್ಲಿಲ್ಲ. ಮೋಸ್ಟ್ಲಿ ಅದು 2011 ಡಿಸೆಂಬರ್ ಹಿಂಗೆ, ಡಿಸೆಂಬರ್ 29 ಈ ಟೈಮ್ ಅನ್ಸುತ್ತೆ. ಸೊ ನಂಗೆ ನೆನ್ಪಿದೆ, ಅದು ನೆಕ್ಸ್ಟ್ ನ್ಯೂ ಇಯರ್ಗೆನೋ ಅವ್ರೇನೋ ಹೋಗ್ತಾ ಇದ್ರು, ಅದ್ ಮುಗಿಸ್ಕೊಂಡ್ ಸಿಗೋಣ ಅಂತೆಲ್ಲ ಹೇಳಿದ್ರು. ಹಂಗೆ ಇದಾಗಿದ್ದು ಲೂಸಿಯಾ. ಆಮೇಲೆ ತುಂಬಾ ಇದಾಯ್ತು ಅಂದ್ರೆ ಒಂದಷ್ಟು ಅವ್ರಿಗೆ ನಾನ್ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬಿಡ್ಬೇಕು ಅನ್ನೋದೇನು ಇರ್ಲಿಲ್ಲ ಆ ಟೈಮ್ ನಲ್ಲಿ. ಯಾಕೆಂದ್ರೆ ನಾನ್ ಯಾರ ಹತ್ರನು ವರ್ಕ್ ಮಾಡಿಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಹಂಗಾಗಿ ಒಂದಷ್ಟು ಕೆಲ್ಸಗಳು ಕೊಡೋದು, ಯೋಗರಾಜ್ ಭಟ್ರ ಹತ್ರ ಕರ್ಕೊಂಡ್ ಹೋದ್ರು. ಅವರು ಲೈಫ್ ಇಷ್ಟನೇ ಫಿಲಮ್ಗೆ ರಿಜೆಕ್ಟ್ ಆಗಿರೋ ಒಂದಷ್ಟು ಲಿರಿಕ್ ಗಳಿರುತ್ತಲ್ಲ, ಅದನ್ನೆಲ್ಲ ಕೊಟ್ರು, ಇದಕ್ಕೆ ನಾವು ಮಾಡ್ಕೊಂಡ್ ಬರೋ ಇದ್ ಮಾಡು. ಅದನ್ನ ನಾವು ಅವಾಗ ಯೋಗರಾಜ್ ಭಟ್ರು ಮೀಟ್ ಮಾಡೋದೇ ಒಂದು ಇದೆಲ್ಲ, ಇವರೆಲ್ಲ ಸಿಕ್ಬಿಟ್ಟಿದಾರೆ ಏನೋ, ಅವ್ರದ್ದು ಲಿರಿಕ್ ನೋಡಿ ನಾವ್ ಏನೋ ಅದನ್ನ ಇದ್ರ ತರ, ಅಂದ್ರೆ ನಮ್ಗೆ ಅದು ಆ ಶೀಟು ಅವ್ರು ಬರ್ದಿರೋದ್ ಇದೆಲ್ಲ ನಮ್ಗೆ ನೋಡಿದ್ರೆ ಅದೇ ಒಂದು ಆನಂದ ನಮ್ಗೆ. ಅದನ್ನ ನೋಡ್ಕೊಂಡು ಮಾಡಿದ್ದು ಹೈಸ್ಕೂಲ್ ಪಾಸ್ ಆದೆ ಅಂತ ಅವ್ರು ಒಂದ್ ಬರ್ದಿದ್ರು. ಅದೇನೆ ಏಳು ಶಿವದ್ದು ಹಾಡು ಆಕ್ಚುಲಿ, ಹೈಸ್ಕೂಲ್ ಪಾಸ್ ಆದೆ ಪ್ರೇಮದಲ್ಲಿ ಆ ಲೈನ್ ಇಂದ ಆಮೇಲೆ ಡೆವಲಪ್ ಮಾಡಿದ್ದು. ಅದ್ರ ಮುಂದಕ್ಕೆ ಹೇಳು ಶಿವ ಅಂತ ಜಾಯಿನ್ ಮಾಡ್ಕೊಂಡು ಹಂಗೆ ವರ್ಕ್ ಮಾಡಿದ್ದಾಯ್ತು. ಮತ್ ಒಂದಷ್ಟು ಟ್ರ್ಯಾಕ್ ಗಳನ್ನ ನನ್ಗೆ ಅಸೈನ್ಮೆಂಟ್ ಕೊಟ್ರು, ಒಂದು 5-6 ಹಾಡುಗಳನ್ನೆಲ್ಲ ಮಾಡಿ ಅವ್ರಿಗೆಲ್ಲ. ಪವನ್ ಅವ್ರಿಗೆ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಅವರು ಮಾಡೋಣ, ನಾನು ಮ್ಯೂಸಿಕ್ ಅವ್ರಿಗೆ ಬೇರೆಯವರು ಮ್ಯೂಸಿಕ್ ಮಾಡೋದಂತಿತ್ತು ಅವಾಗ ಲೂಸಿಯಾಗೆ, ಅವ್ರ ಜೊತೆ ವರ್ಕ್ ಮಾಡಿ ಒಂದಷ್ಟು ದಿನ ಅಂತೆಲ್ಲ ಹಂಗಿತ್ತು. ಆಮೇಲೆ ನಾನು ಒಂದಷ್ಟು ಅವ್ರಿಗೆ ನಾನ್ ಮಾಡ್ಕೊಡೋ ಕೆಲ್ಸ ಎಲ್ಲ ಸಖತ್ತಾಗಿ ಇಷ್ಟ ಆಗ್ತಿತ್ತು. ತೋರ್ಸೋರು ಎಲ್ಲಾರ್ಗು, ಆಫೀಸಲ್ಲೇ ಅವರು ಇರ್ತಿದ್ದು, ಅಲ್ಲೆಲ್ಲಾರ್ಗು ಕೇಳ್ಸೋರು. ಅವ್ರಿಗೆ ಒಂದ್ ಕಾನ್ಫಿಡೆನ್ಸ್ ಬಂತು, ಇಲ್ಲ ಇವ್ರ ಹತ್ರನೇ ಮಾಡಿಸ್ಬಿಡೋಣ, ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ತರದ್ದು ಕಾನ್ಫಿಡೆನ್ಸ್ ಅವ್ರಿಗೆ, ಪವನ್ ಅವ್ರಿಗೆ ಬಂದು. ಆಮೇಲೆ ಲೂಸಿಯಾ ಮಾಡಿ ನೀವೇ ಅನ್ನೋ ತರದಲ್ಲಿ ಆಗಿದ್ದು ಲೂಸಿಯಾ. ಸರ್, ಅಂದ್ರೆ ನೀವು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಫಿಕ್ಸ್ ಆಗಕ್ಕೂ ಮೊದ್ಲೇ 1-2 ಸಾಂಗ್ಗಳು ಆಲ್ರೆಡಿ ರೆಡಿ ಆಗಿದೆ, ಒಂದು ಭಟ್ರದ್ದು, ಇನ್ನೊಂದು ನಿಮ್ದು. ಹೌದೌದು, ಫಸ್ಟ್ ಸಾಂಗ್ ರೆಡಿ ಆಗಿದ್ದೇನೆ. ನಾನು ಟ್ಯೂನ್ ಮಾಡಿದ್ದು ಆಕ್ಚುಲಿ ಅದೇನ್ ಫಿಲಮ್ಗೆ ಸೂಟ್ ಅವಾಗ ಆತರ ಸಿಚುಯೇಷನ್ ಇರ್ಲಿಲ್ಲ. ಬಟ್ ಯೋಗರಾಜ್ ಭಟ್ರು ಅಸೈನ್ಮೆಂಟ್ ಕೊಟ್ಟಿದ್ದು ಅದ್ ಕೇಳಿದ ತಕ್ಷಣನೇ ಒಂದ್ ಸಿಚುಯೇಷನ್ ರೆಡಿ ಮಾಡ್ಕೊಬಿಟ್ರಿ, ಈ ಸಿಚುಯೇಷನ್ ಹಾಕ್ಬಿಡೋಣ ಅಂತ. ಹಂಗೆ ಅದೊಂದ್ ರೆಡಿ ಆಗಿತ್ತು. ಆಮೇಲೆ ಅದೇ ಈ ಜಮ್ಮ ಜಮ್ಮಜ ಸಾಂಗ್, ಎದೆಯೊಳಗಿನ ತಮಟೆ ಸಾಂಗ್ ಅಷ್ಟೇ ಮುಂಚೆನೆ ಅಂದ್ರೆ ಸಿಚುಯೇಷನ್ ಹೇಳಿದ್ರು ಹಿಂಗೆ ಮಾಡೋಣ ಅಂತ. ಸೊ ಅದಕ್ ಮಾಡ್ಕೊಂಡಿದ್ದು. ಹಂಗೆ ರೆಡಿ ಆಗಿದೆ. ಒಂದೊಂದ್ ಸಾಂಗು ಒಂದೊಂದ್ ತರ. ಅವಾಗ ಹೆಂಗಿತ್ತಂತಂದ್ರೆ, ನಮ್ಗೆ ಒಂದೇ ಫಸ್ಟ್ ಫಿಲಮ್ ಅಲ್ಲ, ಒಂದೇ ಫಿಲಮ್ ಮೇಲೆ ವರ್ಕ್ ಮಾಡ್ತಿರ್ತೀವಲ್ಲ, ಆಮೇಲೆ ಟೈಮ್ ಇತ್ತು. ಇವರು ತುಂಬಾ ಕ್ರೌಡ್ ಫಂಡಿಂಗ್ ಆಗಿರೋದ್ರಿಂದ ಶೂಟಿಂಗ್ 100 ದಿನ ಶೂಟಿಂಗ್ ಮಾಡಿದ್ದಾರೆ ಆಕ್ಚುಲಿ ಅವರು. ಹಾಗಾಗಿ ನಮ್ಗೆ ತುಂಬಾ ಟೈಮ್ ಇತ್ತು. ಒಂದೊಂದ್ ಹಾಡ್ದು ಒಂಥರ ಅಳದು ತೂಗಿ ಏನೋ ಮಾಡೋ ತರದ್ದು ಮಾಡಿದ್ದು. ಅಂದ್ರೆ ಏನೋ ತುಂಬಾ ಹುಡುಕಿ ಇದಕ್ ಹಿಂಗೆ ಬೇಕು ಅಂತ ಒಂದೇನೋ ಐಡಿಯಾ ಮಾಡಿದ್ರೆ ಕೊಟ್ರೆ, ಅವ್ರು ಪವನ್ ಅವ್ರಿಗೆ ಕರೆಕ್ಟ್ ಆಗಿ ಸೂಟ್ ಆಗ್ಬಿಡೋದು. ನಾವೇನ್ ತುಂಬಾ ಟ್ಯೂನ್ ಮಾಡಿಲ್ಲ. ಈಗ ಅದ್ರಲ್ಲಿ ಹೆಚ್ಚು ಕಡಿಮೆ 7 ಹಾಡುಗಳಿದೆ, ಬಿಟ್ ಸಾಂಗ್ ಎಲ್ಲ ಸೇರಿ. ಅದ್ರಲ್ಲಿ 1-2 ಟ್ಯೂನ್ಗಳು ಅಷ್ಟೇ ರಿಜೆಕ್ಟ್ ಆಗಿದೆ ಅನ್ಸುತ್ತೆ, ಬೇಡ ಹಿಂಗೇನೋ ಅಂತ.
ಅದ್ ಬಿಟ್ರೆ ಎಲ್ಲಾನು ಅವರು ಚೆನ್ನಾಗಿ ಆಪ್ಟ್ ಆಗೋ ತರ. ಆಮೇಲೆ ಅದಕ್ಕೆ ಇನ್ನೊಂದು ವಿಶೇಷ ಏನಂತಂದ್ರೆ, ಒಂದು ಸಿಚುಯೇಷನ್ ಸಾಂಗ್ ಮಾಡೋದೊಂದು, ಅದು ಬಿಟ್ಟ ಹಾಗೆ ಸ್ವಲ್ಪ ಏನೋ ಸ್ವಲ್ಪ ಜಾಸ್ತಿ ಅಥವಾ ಇನ್ನೇನೋ ಚೆನ್ನಾಗಿದೆ ಹಾಡು ಅಂತಂದ್ರೆ ಅದಕ್ಕೆ ಸಿಚುಯೇಷನ್ ನ ಅಡಾಪ್ಟ್ ಮಾಡ್ಕೊಳ್ಳೋರು. ಪವನ್ ಸರ್ದ್ ಏನಂತಂದ್ರೆ ಹಂಗಾಗಿ ಚೆನ್ನಾಗಿದೆ ಅಂದ್ರೆ ಅಲ್ಲಿ ತಗೊಂಡು ಎಲ್ಲಾದ್ರೂ ಒಂದ್ ಕಡೆ ನೀಟಾಗಿ ಹೊತ್ಕೊಂಡು ಸ್ಪೇಸ್ ಕೊಡ್ತಾರೆ. ಏನಾಗುತ್ತೆ ನೋಡಿ, ಈಗ ತುಂಬಾ ಫಿಲಂ ಮೇಕರ್ಸ್ ಗಳು ಈಗ ಪರ್ಟಿಕ್ಯುಲರ್ ಹಿಂಗೆ ಬೇಕು ಅನ್ನೋ ತರದ ಒಂದಷ್ಟು ಡಿಮ್ಯಾಂಡ್ಗಳು ಇರುತ್ತೆ. ಈಗ ನೋಡಿ, ಈಗ ಯಾರೋ ಹೊಸ ಹೀರೋ ಅಥವಾ ಹೊಸ ಹೀರೋಯಿನ್ ತುಂಬಾ ಜನ ತುಂಬಾ ಟೆಕ್ನಿಷಿಯನ್ ಹೊಸಬ್ರಿಗೆ ಕೊಟ್ಟಿದ್ದಾರೆ. ಬಟ್ ಅವರು ಯಾರ ಹತ್ರನು ತುಂಬಾ ಹಿಂಗೆಲ್ಲ ತುಂಬಾ ಶೌಟ್ ಮಾಡಿ ಅವೆಲ್ಲ ಏನು ಮಾಡಲ್ಲ, ಕಾಮ ಕೆಲಸ ಮಾಡ್ತಾರೆ. ಬಟ್ ಎಲ್ಲಾರ ಹತ್ರನು ಬೆಸ್ಟ್ ಔಟ್ಪುಟ್ ತೆಗಿಸ್ತಾರೆ. ಎಲ್ಲಾ ಟೆಕ್ನಿಷಿಯನ್ ಆರ್ಟಿಸ್ಟ್ ಹತ್ರನು ಬೆಸ್ಟ್ ಔಟ್ಪುಟ್ ತೆಗಿಸ್ತಾರೆ. ಅದು ಅವ್ರದ್ದೊಂದು ಸೀಕ್ರೆಟ್. ಸೀಕ್ರೆಟ್ ಹಿಂಗೆ ಅಂತಂದ್ರೆ, ಒಂದು ಅವರು ಅವ್ರ ಕಾನ್ಫಿಡೆನ್ಸ್, ಅಂದ್ರೆ ನಮ್ಗೆ ಜವಾಬ್ದಾರಿ ವಹಿಸ್ಬಿಡ್ತಾರೆ ಅವರು. ನಮ್ಗೆ ಒಂದ್ ಭಯ ಕ್ರಿಯೇಟ್ ಆಗುತ್ತೆ. ಓಕೆ, ಇವ್ರು ನಮ್ಗೆ 100% ಇವ್ರು ನಮ್ನ ನಂಬಿ ಕೊಟ್ಟಿದ್ದಾರೆ ಕೆಲಸ ಅನ್ನೋದು. ಇನ್ನೊಂದು ವಿಷಯ ಏನಂತಂದ್ರೆ, ಅವರು ನಮ್ ಕ್ಯಾರೆಕ್ಟರ್ ಗೊತ್ತಿರುತ್ತೆ, ಇವನು ಈ ತರ ಆಕ್ಟ್ ಮಾಡ್ತಾನೆ, ಇವನು ಈ ತರ ಇದಕ್ ವರ್ಕ್ ಮಾಡ್ತಾನೆ ಅಂತ. ಅದರ ಮೇಲೆ ಅವರ ಸ್ಕ್ರಿಪ್ಟ್ ನ ಬ್ಲೆಂಡ್ ಮಾಡ್ತಾರೆ. ಹಂಗಾಗಿ ಅದೆರಡು ಸೇರ್ಕೊಂಡು ಅವ್ರಿಗೆ ಆ ತರದೊಂದು ಸ್ಪೆಷಲ್ ವಿಷಯ ಇದೆ ಅವ್ರ ಹತ್ರ. ಅದಕ್ಕೆ ತುಂಬಾ ಜನ ಹೊಸಬ್ರು ಬಂದ್ರು, ಎಲ್ಲಾರು ಅವ್ರ ಜೊತೆ ವರ್ಕ್ ಮಾಡ್ತಾರೆ ಮತ್ತೆ ಕ್ಲಿಕ್ ಆಗ್ತಾರೆ. ಮೇ ಬಿ ತಿನ್ಬೇಡ ಕಮ್ಮಿ ಆ ಸಾಂಗ್ ಅದೇ ತರ ಆಯ್ತಾ ಅಂತ. ಹೌದು, ತಿನ್ಬೇಡ ಕಮ್ಮಿ ಸಾಂಗ್ ಅಂತೂ ಅದು ಒಂಥರ, ಅದು ಬಂದಿದ್ದು ಸಿಚುಯೇಷನ್ ಕ್ಲಿಯರ್ ಆಗಿತ್ತು ಅವ್ರಿಗೆ. ಹಿಂಗೆ ಬೇಕು ಕನ್ನಡ ಅಂದ್ರೆ ಅದ್ರಲ್ಲಿ ಒಂದ್ ಕತೆ ರನ್ ಆಗುತ್ತಲ್ಲ, ಕನ್ನಡ ಬಿಟ್ರೆ ಇಂಗ್ಲಿಷ್ ಬೇಕಿಲ್ಲ, ಇಂಗ್ಲಿಷ್ ಕೆಲ್ಸಕ್ಕೋಸ್ಕರ ಒಂದಷ್ಟು ಜನ ಫಾರಿನರ್ ಜೊತೆ ಕಳಿಸ್ಬಿಟ್ಟಿರ್ತಾರೆ. ಏನ್ ಮಾಡೋದು ಈ ತರ ಸಿಚುಯೇಷನ್? ಅದೊಂಥರ ಟ್ರಿಕ್ಕಿ ಸಿಚುಯೇಷನ್, ಅದ ರೆಗ್ಯುಲರ್ ಸಿಚುಯೇಷನ್ ಅಲ್ಲ. ಅಲ್ಲಿಗೆ ಏನ್ ಮಾಡೋದು ಅನ್ನೋ ತರದಲ್ಲಿ ಯೋಚನೆ ಮಾಡ್ಬೇಕಾಯ್ತು ಅಂತಂದ್ರೆ, ಅವಾಗ ಹೆಲ್ಪ್ ಆಗೋದ್ ಏನಂತಂದ್ರೆ ನಮ್ಮ ಜರ್ನಿಗಳು. ಈಗ ನಮ್ಮ ಲಾಲಿಪಾಳ್ಯ ಮಹಾದೇವ್ ಅಂತ ಒಬ್ರು ಆಕ್ಟರ್ ಇದ್ದಾರೆ, ಲೂಸಿಯಾದಲ್ಲೂ ಆಕ್ಟ್ ಮಾಡಿದ್ರು. ಸತೀಶ್ ಅವ್ರ ತಂದೆ ಕರೆಕ್ಟ್. ಅವ್ರು ನಮ್ಗ್ ಫ್ಯಾಮಿಲಿ ಫ್ರೆಂಡ್. ಅವ್ರು ಯಾವ್ದೋ ಅಕೇಶನ್ ಬಂದಿದ್ರು, ಒಂದು ಬರ್ಡೇ ಫಂಕ್ಷನ್ ಗೆ. ಅಲ್ಲೇ ಒಂದಷ್ಟು ನಾವೆಲ್ಲ ಜಾಮಿಂಗ್ ಎಲ್ಲ ಮಾಡ್ತೀವಿ. ಅವ್ರು ಕೂತದ್ ಕಡೆನೆ ಪರ್ಫಾರ್ಮ್ ಎಲ್ಲ ಮಾಡ್ತಿರ್ತಾರೆ, ನಾಟಕಗಳು ಅದು ಇದೆಲ್ಲ ಸಖತ್ ಎಕ್ಸ್ಪರ್ಟ್ ಅವರು. ಅಲ್ಲಿ ಸುಮ್ನೆ ಬಂದಿದ್ದು ಒಂದೆರಡು ಲೈನ್, ಅದು ತಿನ್ಬೇಡ ಕಮ್ಮಿ ತಿನ್ಬೇಡ ನೆಲಗಳಕ್ಕಾಗಿ ಅಂತ. ಅದು ಆಲ್ರೆಡಿ ತುಂಬಾ ಯೂಸ್ ಆಗಿರುವಂತ ಪದಗಳು. ಆ ಪದಗಳು ಹಾಡ್ತಿದ್ರು, ಅಲ್ಲಿ ಟ್ರಿಗರ್ ಆಗಿದ್ದು. ಅದನ್ನ ಇಟ್ಕೊಂಡು ಡೆವಲಪ್ ಮಾಡಿ ನಾವು ಇದನ್ನ ಸಾಂಗ್ ಮಾಡಿದ್ವಿ. ಆ ಇಡೀ ಪ್ರೋಸೆಸ್ ಅಲ್ಲಿ ಅವರು ಇವನ್ಗೆ ಇಂಗ್ಲಿಷ್ ಕಲ್ಸಕ್ ಟ್ರೈ ಮಾಡ್ತಿರ್ತಾರೆ, ಇವನು ಅದಕ್ಕೆ ಆನ್ಸರ್ ಮಾಡ್ತಿರ್ತಾನೆ, ಕಲಿಯಲ್ಲ. ಎಂಡ್ ಆಫ್ ದ ಡೇ ಅವ್ರಿಗೆ ಕನ್ನಡ ಕಲ್ಸ್ಬಿಟ್ಟು ಹೋಗ್ಬಿಟ್ಟಿರ್ತಾನೆ. ಸೊ ಆ ತರದ್ ಒಂದು ಹಾಡು ಅದು ಬಾರಿ ನಮಗೆ. ಅದ್ರಲ್ಲಿ ಎಸ್ಪೆಷಲಿ ಅಂದ್ರೆ ಅದ್ರ ನಡುವೆ ಆ ಕ್ವಶನ್ ಅಂಡ್ ಆನ್ಸರ್ ನಗದು, ಆ ಡ್ರಾಮಾ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಹಂಗಾಗಿ ಒಂದೊಂದು ಹಾಡುಗಳು ಒಂದೊಂದು ಅದ್ರಲ್ಲಿ ವಿಶೇಷತೆ ಇತ್ತು. ಆ ವರ್ಕ್ ಎಕ್ಸ್ಪೀರಿಯನ್ಸ್ ಮಜಾ ಆಯ್ತು. ಒಂದು 7-8 ತಿಂಗಳು ವರ್ಕ್ ಮಾಡೋದು ಅದಕ್ಕೆ. ಭಾರಿ ಖುಷಿಯಾಗಿ ಕೆಲಸ ಮಾಡಿದಂತ ಪ್ರಾಜೆಕ್ಟ್. ಇನ್ನು ಕನ್ನಡಕ್ಕೆ ಕ್ರೌಡ್ ಫಂಡಿಂಗ್ ಅಂತ ಪರಿಚಯ ಮಾಡ್ಕೊಂಡು ಮೊದಲ ಸಿನಿಮಾ ಅದ ಆಕ್ಚುಲಿ. ಅದ್ರ ಜೊತೆಗೆ ಆ ಮೇಕಿಂಗ್ ಪ್ರೋಸೆಸ್ ಇದೆಯಲ್ಲ ಸರ್, ಅಂದ್ರೆ ಯಾವ್ದು ಸಿನಿಮ್ಯಾಟಿಕ್ ಆಗಿ ಹಿಂಗೆ ಮಾಡ್ಬೇಕು ನೀವ್ ಹೇಳ್ದಂಗೆ, ಎಲ್ಲಿ ಕತೆ ಸಿಗುತ್ತೆ, ಎಲ್ಲಿ ಏನ್ ಸೋರ್ಸ್ ಸಿಗುತ್ತೆ ಅದನ್ನ ಎತ್ಕೊಂಡ್ ಮಾಡುವಂತ. ಕರೆಕ್ಟ್. ಅವ್ರಿಗೆ ಎಲ್ಲಿ ಕ್ಯಾಮ್ರಾ ಇಟ್ರೆ ಆ ಕ್ಯಾಮ್ರಾ ಯಾವ ತರ ಅಡಾಪ್ಟ್ ಆಗುತ್ತೆ ಅನ್ನೋ ಪ್ಲೇಸ್ ತಗೊಂಡು ಹಂಗಂಗೆ ಅಡಾಪ್ಟ್ ಮಾಡ್ಕೊಂಡ್ ಮಾಡಿದ್ ಫಿಲಂ. ಬಟ್ ಮೇಕಿಂಗ್ ಸ್ಟೇಜ್ ಅಲ್ಲಿ ಒಂದ್ ನಂಬಿಕೆ ಐತೆ ಸರ್, ಈ ಸಿನಿಮಾ ಏನೋ ಒಂದ್ ದೊಡ್ಡ ಜಾದೂ ಮಾಡುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಮ್ನ ಎಷ್ಟೋ ಫ್ರೆಂಡ್ಸ್ ಗಳಂದ್ರೆ ಏನು ಜರ್ನಲಿಸಂ ಮಾಡ್ತಿದ್ದ ಸಂದರ್ಭದಲ್ಲಿ ಗೊತ್ತಲ್ಲ, ಬೇರೆ ಒಂದಷ್ಟು ಸ್ಟೇಟ್ ಗಳಿಂದ ವಿದೇಶಗಳಿಂದ ಬಂದಂತ ಸ್ಟೂಡೆಂಟ್ಸ್ ಗಳು ಇರ್ತಾರೆ. ಸೊ ಮಲಯಾಳಂ ನಲ್ಲಿ ದೊಡ್ಡ ಕ್ರಾಂತಿ ಮಾಡಿದಂತ ಸಂದರ್ಭ. ಆಗ ಯಾವ್ದಾದ್ರು ಕನ್ನಡದ ಮೂಲಕ ತೋರಿಸಿದ ಒಂದು ಸಿನಿಮಾ ಅಂತಂದ್ರೆ ಲೂಸಿಯಾ ಸಿನಿಮಾ ಅಂತ. ಅದನ್ನ ಹೆಮ್ಮೆಯಿಂದ ಹೇಳ್ಕೊಟ್ರು. ಲೂಸಿಯಾ ಸಿನಿಮಾ ನಾನು ನೋಡಿದೀನಿ, ನಮ್ಮದ್ರಲ್ಲ ತುಂಬಾ ದೊಡ್ಡ ಒಂದು ಚರ್ಚೆ ಆಗ್ತಿರುವಂತ ಸಿನಿಮಾ ಇದು ಅಂತ ಆ ಕಾಲಕ್ಕೆ. ಕರೆಕ್ಟ್. ನಮ್ಗೆ ನಮ್ ಡೈರೆಕ್ಟರ್ಗೆ ಏನು ಇತ್ತೋ ಏನೋ ಗೊತ್ತಿಲ್ಲ, ಬಟ್ ನಮ್ಗಂತೂ ಈಗ ನಾನು ಮ್ಯೂಸಿಕ್ ಕಂಪೋಸರ್ ಆಗಿ ಅದು ಫಿಲಮ್ ನಮ್ಗೆ ಅವೆಲ್ಲ ಹಿಟ್ಟು ಫ್ಲಾಪ್ ಅದ್ರ ಇದಿರ್ಲಿಲ್ಲ, ಅದೇನು ಆಗುತ್ತೋ ಅನ್ನೋತರ. ನಮ್ಗೇನಂದ್ರೆ ಒಂದ್ ಫಿಲಂ ಮಾಡ್ತಾ ಇದೀವಿ, ಪವನ್ ಅವ್ರ ಜೊತೆ ನಾವ್ ಒಂದ್ ಫಿಲಂ ಮಾಡ್ತಾ ಇದೀವಿ ಅಂತ ಅನ್ನೋದೇ ಒಂದ್ ದೊಡ್ಡ ಖುಷಿ. ಮತ್ತ ಪ್ರೋಸೆಸ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದಷ್ಟೇ. ಗೆಲ್ಲುತ್ತೋ ಸೋಲುತ್ತೋ
ಒಂದು ತುಂಬಾ ಸೂಪರ್ ಹಿಟ್ ಸಾಂಗ್ ಕೊಡ್ಬೇಕು ಆ ತರದೆಲ್ಲ ಏನು ತುಂಬಾ ಯೋಚನೆ ಮಾಡಿರ್ಲಿಲ್ಲ. ಆ ಸಿಚುಯೇಷನ್ಗೆ ಅವ್ರಿಗೆ ಡೈರೆಕ್ಟರ್ ಖುಷಿ ಪಡಿಸ್ಬೇಕು, ಅವ್ರಿಗೆ ಸಿಚುಯೇಷನ್ಗೆ ಬ್ಲೆಂಡ್ ಆಯ್ತಂದ್ರೆ ಅವ್ರು ಖುಷಿ ಆಗ್ತಾರೆ, ಅವ್ರಿಗೆ ಓಕೆ ಆದ್ರೆ ನಮ್ಗೆ ಖುಷಿ, ಅಷ್ಟೇ ನಮ್ಗೆ ಎಕ್ಸೈಟ್ಮೆಂಟ್. ಏನದೆಲ್ಲ ದೊಡ್ಡ ಹಿಟ್ ಆಗುತ್ತೆ ಅದು ಇದು ಅನ್ನೋದೆಲ್ಲ ಏನು ಅಷ್ಟು ಕಲ್ಪನೆ ಅಥವಾ ಇರ್ಲಿಲ್ಲ, ಹಂಗ ಆಗಿದ್ದು.